ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಇವತ್ತು ಡೇಟ್ ಬಂದು 22 ಸ್ಯಾಟರ್ಡೆ, ಶನಿವಾರ. ಸೊ ನಾನಿವತ್ತು ಬೇಗನೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7:41 ಕಾಣಿಸ್ತಿದ್ದೇನಾ, 7:41. ಸೊ ಇವತ್ತು ಬೇಗನೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆ್ಯಕ್ಚುಲಿ ಇವತ್ತು ನಾನು ಎದ್ದಿದ್ದು ಲೇಟು, ಬೇಗ ಎದ್ದಿರಲಿಲ್ಲ. ನನ್ನ ಮಗಳದ್ದು ಎಕ್ಸಾಮ್ ಇಲ್ಲ ಅಂತ ಹೇಳಿಬಿಟ್ಟು ಬೇಗ ಎದ್ದೇಳೋದೇನು ಬೇಡ, ಇವತ್ತು ಸ್ವಲ್ಪ ಲೇಟಾಗಿ ಎದ್ದೇಳೋಣ. ಅದರಲ್ಲಿ ಬೇರೆ ನೈಟೇ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ತೊಳ್ಕೊಂಡಿದ್ದೆ, ಹಾಗಾಗಿ 6:15ಗೆ ಎದ್ದಿರೋದು. ಸೊ ಎದ್ದಾಗಿಂದ ಏನೆಲ್ಲ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಫಾಸ್ಟಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ವಿಡಿಯೋನ ನೋಡ್ಕೊಂಬನ್ನಿ. ನನ್ನ ಚಿಕ್ಕ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ, ದೊಡ್ಡ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ. ಅವಳು ಸ್ವಲ್ಪ ನಿದ್ದೆ ಜಾಸ್ತಿ, ಬೇಗ ಎದ್ದೇಳೋದಿಲ್ಲ. ಹಾಗಾಗಿ ಮತ್ತು ನಮ್ಮ ಅಜ್ಜಿ, ನಮ್ಮ ಚಿಕ್ಕ ಮಗಳು ಬರೋ ಅಷ್ಟೊತ್ತಿಗೆ ಟಿಫನ್ನು ಪ್ರಿಪೇರ್ ಮಾಡಬೇಕು. ಇವತ್ತು ನಮ್ಮ ಅತ್ತೆಯವರು ಊರಿಗೆ ಹೋಗ್ತಾ ಇದ್ದಾರೆ, ನಮ್ಮ ಅಜ್ಜಿ ಮತ್ತು ನಾವು ಊರಿಗೆ ಹೋಗ್ತಾ ಇದ್ವಿ. ಅಂದರೆ ಬಟ್ ಇಬ್ಬರು ಒಂದೇ ಕಡೆ ಹೋಗ್ತಾ ಇಲ್ಲ, ಬೇರೆ ಬೇರೆ ಕಡೆ ಹೋಗ್ತಾ ಇದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ವಿ ಅನ್ನೋದನ್ನೆಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇವಾಗ ಟಿಫನ್ನ ರೆಡಿ ಮಾಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಅಷ್ಟರಲ್ಲೇ ವಿಡಿಯೋನ ನೋಡ್ಕೊಂಬನ್ನಿ. ಹಾಯ್, ನಾನಿವತ್ತು ವೆಜಿಟೇಬಲ್ಸ್ ಹಾಕಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡ್ರಾಯ್ತು ಅಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಇದಕ್ಕೆ ನಾನು ಆನಿಯನ್ನು, ಹಾಗೆ ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಕ್ಯಾರೆಟು, ಬೀನ್ಸು ಹಾಕ್ಕೊಂಡಿದ್ದೀನಿ. ಸೊ ವೆಜಿಟೇಬಲ್ಸ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ವೆಜಿಟೇಬಲ್ಸ್ನ ಹಾಕಿ ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಪ್ಲೇನಾಗಿ ಮಾಡ್ಕೋಬೋದು, ವೆಜಿಟೇಬಲ್ಸೇ ಹಾಕಬೇಕು ಅಂತ ಏನೂ ಇಲ್ಲ. ಏನು ಹೇಳಬೇಕಂದ್ರೆ ಇದು ದೊಡ್ಡ ಪ್ರಾಬ್ಲಮ್ ಏನಂದರೆ, ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಟಿಫನ್ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಬೇಕು, ರಾತ್ರಿಗೆ ಅಡುಗೆ ಏನು ಮಾಡಬೇಕು ಅನ್ನೋದೇ ತುಂಬ ದೊಡ್ಡ ತಲೆನೋವು. ಹಾಗಾಗಿ ಮುಂಚೆನೇ ಪ್ರಿಪೇರ್ ಆಗಿರಬೇಕು. ಸೊ ನಾನು ಯಾವುದೇ ರೀತಿ ಪ್ರಿಪೇರ್ ಆಗಿರಲಿಲ್ಲ. ಹಾಗಾಗಿ ನಾನು ಒಂದು 10ರಿಂದ 15 ನಿಮಿಷ ಟೈಮ್ ತೊಗೊಂಡು ಯೋಚನೆ ಮಾಡಿ ಇದನ್ನೇ ಮಾಡಿದ್ರಾಯಿತು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರೋದು. ನನ್ನ ಇಬ್ಬರು ಮಕ್ಕಳದ್ದು ಟೇಸ್ಟು ಬೇರೆ ಬೇರೆ. ಅಂದರೆ ಒಂದು ನನ್ನ ಮಗಳಿಗೆ ದೊಡ್ಡ ಮಗಳಿಗೆ ಇಡಿಸಿದ್ರೆ ಚಿಕ್ಕ ಮಗಳಿಗೆ ಅದು ಇಡಿಸೋದಿಲ್ಲ, ಹಾಗೆ ಚಿಕ್ಕ ಮಗಳು ಇಷ್ಟಪಟ್ಟು ತಿಂದರೆ ದೊಡ್ಡ ಮಗಳಿಗೆ ಇಷ್ಟ ಆಗೋದಿಲ್ಲ. ಆ ಥರ ಅಪೋಸಿಟ್ ಕ್ಯಾರೆಕ್ಟ್ರಲ್ಲಿ ನನ್ನ ಮಕ್ಕಳಿರೋದು. ಹಾಗಾಗಿ ನಾನು ಏನು ಮಾಡಿದರೂ ಒಂದಲ್ಲ ಒಂದು ಕಾರಣಕ್ಕೆ ನನ್ನ ಮಕ್ಕಳು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಅದೇ ಥರ ನನ್ನ ಚಿಕ್ಕ ಮಗಳು ಕೂಡ ನನಗೆ ಅದನ್ನು ಹಾಕಬೇಡ, ಇದನ್ನು ಹಾಕಬೇಡ, ಕ್ಯಾರೆಟ್ ಹಾಕಬೇಡ ಅಂಥೇಳಿ ತುಂಬಾ ತಲೆ ತಿಂತಾಯಿದ್ಲು. ಅವ್ರು ಹಾಗೆ ಯಾವಾಗಲೂ ತಮ್ಮಿಷ್ಟದಂಗೆ ಆಗಬೇಕು, ನಾವೇನು ಮಾಡಿದರೂ ಇಷ್ಟಪಡೋದಿಲ್ಲ. ಕೆಲವೊಂದು ಸಲ ನನಗೆ ಆಪ್ಷನ್ ಇಲ್ಲ ಅನ್ನೋ ರೀತಿಲಿ ನಾನು ಅವ್ರು ಏನು ಹೇಳಿದ್ರು ಕೇಳೋದಿಲ್ಲ. ನನಗೇನು ಬೇಕೋ ನಾನು ಅದನ್ನೇ ಮಾಡ್ಕೊಂಬಿಡ್ತೀನಿ. ಅವ್ರ ಮಾತು ನಾನು ಕೇಳೋದಿಲ್ಲ. ಯಾಕಂದರೆ ತುಂಬ ಮನೆಗಳಲ್ಲಿ ಇದೇ ನಡೆಯುತ್ತೆ. ಯಾಕಂದರೆ ಎಲ್ಲ ಕೆಲಸನೂ ಈಸಿಯಾಗಿ ಫಾಸ್ಟಾಗಿ ಮುಗಿಸ್ಕೊಂಬಿಡ್ಬೋದು. ಬಟ್ ಈ ಅಡುಗೆ ಕೆಲಸ ಅನ್ನೋದೇನಿದೆಯಲ್ಲ, ಅದು ನಮಗೆ ತುಂಬಾ ಕಷ್ಟ ಅಂತ ಹೇಳ್ಬೋದು. ಬೆಳಗ್ಗೆ ಟಿಫನ್ ಏನು ಮಾಡಬೇಕು, ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು, ಸಾಂಬಾರು ಏನು ಮಾಡಬೇಕು, ಪಲ್ಯ ಏನು ಮಾಡಬೇಕು ಅನ್ನೋದೇ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನನಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಯೋಚನೆ ಮಾಡಿ ಮಾಡಿರೋಂಥದ್ದು. ಇಬ್ಬರು ಮಕ್ಕಳು ತುಂಬಾ ಕೀಟ್ಲೆ ಕೊಡ್ತಾಯಿದ್ರು ನನಗೆ. ಉಪ್ಪಿಟ್ಟು ತಿನ್ನು ಅಂದರೆ ಇಬ್ಬರು ತಿನ್ನೋಕೆ ರೆಡಿ ಇರಲಿಲ್ಲ, ಹಾಗಾಗಿ ಕೀಟ್ಲೆ ಕೊಡ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಮಧ್ಯಾಹ್ನ ಹಣ್ಣು ಕೂಡ ತೊಗೊಂಬಂದಿದ್ರು. ಇವತ್ತು ನಾನು ಯಾವುದೇ ರೀತಿ ಹೆಲ್ದಿ ಜ್ಯೂಸ್ ಆಗಲಿ, ಫ್ರೂಟ್ಸ್ ಜ್ಯೂಸ್ ಆಗಲಿ, ಸ್ಮೂತಿಗಳಾಗಲಿ ಈ ಥರ ಯಾವುದೂ ಮಾಡಿರಲಿಲ್ಲ. ಹಾಗಾಗಿ ಹೆಂಗೂ ಫ್ರೂಟ್ಸ್ ತಂದಿದ್ರು ಮಕ್ಕಳಿಗೆ, ಬಿಸಿಲು ಬೇರೆ ಜಾಸ್ತಿ ಅಂಥೇಳಿ ಹಣ್ಣನ್ನ ಕಟ್ ಮಾಡಿ ನಾವೆಲ್ಲರೂ ಒಟ್ಟಿಗೆ ತಿಂದ್ವಿ, ನಮ್ಮ ಮನೆಯವರು, ಮಕ್ಕಳು, ನಾನು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ನಾನು ಬೆಳಗ್ಗೆ ಹೇಳಿರೋ ಹಾಗೆ ನಾನು ಮತ್ತು ನಮ್ಮ ಅಜ್ಜಿಯವರು ಊರಿಗೆ ಹೋಗ್ತಾ ಇದ್ವಿ. ಅದು ಬೇರೆ ಬೇರೆ ಊರಿಗೆ ಅಂತ ಹೇಳಿದ್ದೆ. ಅವರು ಅವ್ರ ತವ್ರ ಮನೆಗೆ ಹೋಗಿದ್ದು, ಅದು ಅವ್ರ ತವ್ರ ಮನೇಲಿ
ಮೈಲಾರಲಿಂಗೇಶ್ವರಕ್ಕೆ ಹೋಗ್ತೀವಿ ಅಂತ ಹೇಳಿ ಹೋಗಿದ್ದು. ನಾನು ನನ್ನ ತವ್ರ ಮನೆಗೆ ಬೇರೆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಸೊ ನಾನು ನಮ್ಮ ಮನೆಯವರು ಮತ್ತು ಮಕ್ಕಳು ಒಟ್ಟಿಗೆ ಹೋಗಿದ್ದು. ಸೊ ಇವತ್ತು ಅಲ್ಲೇ ಇದ್ದು ನಾಳೆ ಬಂದ್ರಾಯಿತು ಅಂಥೇಳಿ ಹೋಗ್ತಾ ಇರೋದು. ಸೊ ನಾನು ಬಂದಿರೋ ಕಾರಣ ಬಂದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವನು ಬಂದು ನಮ್ಮ ಅಣ್ಣನ ಮಗ, ಹಾಗೆ ಇನ್ನೊಬ್ಬನು ನಮ್ಮ ಮಾಮನ ಮಗ, ಚಿಕ್ಕ ಮಾಮನ ಮಗ. ಇವನು ಹೊಸಪೇಟೆಯಲ್ಲೇ ಇರೋದು. ಇವಾಗ ಯಾವುದೇ ಕೆಲಸ ಇಲ್ಲ, ಫ್ರೀ ಇದ್ದೀನಿ ಅಂತ ಹೇಳಿಬಿಟ್ಟು ಬಂದಿದ್ದೆ. ಇವನು ಆಲ್ರೆಡಿ ಬಂದು 3 ಡೇಸ್ ಆಗಿತ್ತು. ಹಾಗಾಗಿ ಅವನು ಇಲ್ಲೇ ಇದ್ದಿದ್ದು. ಖುಷಿ ಆಯಿತು ಎಲ್ಲರನ್ನೂ ಒಟ್ಟಿಗೆ ನೋಡಿ ಅವನು ಬಂದಿದ್ದು. ಅಲ್ಲಿಗೆ ನಮ್ಮ ಅಕ್ಕನೂ ಬರಬೇಕಾಗಿತ್ತು, ಬಟ್ ಅವಳು ಕಾರಣದಿಂದ ಬರಲಿಲ್ಲ. ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿಬಿಟ್ಲು. ಈ ಸರಿ ಅಂತ ಹೇಳಿ ಹಾಗೆ ಅಲ್ಲಿಗೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಇದ್ದರು, ಮತ್ತು ನನ್ನ ಮಕ್ಕಳು ಇಬ್ಬರು, ಮತ್ತು ನಮ್ಮ ಅಣ್ಣನ ಮಗ 5 ಮಕ್ಕಳಿದ್ರು. ಮನೆ ತುಂಬ ಮಕ್ಕಳು ಅನಿಸೋದು, ಖುಷಿ ಆಗ್ತಾಯಿತ್ತು ಅವರೆಲ್ಲ ಒಟ್ಟಿಗೆ ಆಡೋದು ಓಡಾಡೋದು ನೋಡ್ತಾ ಇದ್ದರೆ. ಹಾಗೆ ಈ ಕಡೆ ನನ್ನ ಅಕ್ಕನ ಮಗಳು ಬಂದು ಒಂದು ಮಾವಿನಕಾಯಿ ಇದೆ, ನಿಮಗೇನೋ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಣ್ಣೆನ ಹಾಕ್ಕೊಂಬಿಟ್ಟು ಕಲಿಸ್ಕೊಂಬಂದು ಎಲ್ಲರಿಗೂ ತಿನ್ನಿಸ್ತಾ ಇದ್ಲು. ತುಂಬಾ ಮಕ್ಕಳು ಏನು ಮಾಡಿದರೂ ಖುಷಿ ಆಗುತ್ತಲ್ವ, ಹಾಗಾಗಿ ಎಲ್ಲರೂ ಟೇಸ್ಟ್ ನೋಡ್ತಾ ಇದ್ವಿ. ಹಾಗೆ ನಮ್ಮ ಮನೆಯವರು ಅಷ್ಟೇ, ಹಾಗಾದರೆ ನೀವು ಇಲ್ಲೇ ಇರಿ ನಾನು ಹೋಗ್ತೀನಿ ಅಂತೇಳಿ ಅವ್ರದ್ದು ಬೇರೆ